ಫೈನಲಿ ಪ್ರಯಾಗ್ರಾಜ್ಗೆ ರೀಚ್ ಆಗಿದ್ದಾಯ್ತು. ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಈಗ ಆಟೋ ತಗೊಂಡು ನದಿಗೆ ಹೋಗಿ ಜಳಕ ಮಾಡಿ ಮುಸಳಿಗೆ ಮುಳುಗಿ ಆಮೇಲೆ ಬರ್ತೀವಿ. ಸೊ ಆಟೋದಲ್ಲಿ ಸತತವಾಗಿ 11 ಜನ ಟಿಟಿಲಿ ಬಂದಿದ್ದೀವಿ. 11 ಜನ ಆಟೋದಲ್ಲೂ ಹೋಯ್ತೀವಿ. ಇನ್ಕ್ರೆಡಿಬಲ್ ಇಂಡಿಯಾ. ಹಿಂಸೆ ಅಲ್ಲ ಮದುವೆ ಮೇಲೆ ಮುಂಜಿ ಮೇಲೆ ಊಟ ಕೂತ್ಕೊಂಡು ಫೋಟೋ ಕಲ್ತಿದ್ರೆ ನಾವೆಲ್ಲ ಇಷ್ಟೊಂದು ಅಚೀವ್ಮೆಂಟ್ ಮಾಡಿ ಫೋಟೋ ಕಲ್ತಿದ್ರೆ ಹೇಗೆ ಬೇಡ ಅಲ್ವಾ? ಕೂತ್ಕೊಂಡು ಹೋಗ್ತಿರೋದು ಇದೆ ಅಚೀವ್ಮೆಂಟ್ ಪಕ್ಕ. ಫೋಟೋ ಏನು ಇಡೀ ವಿಡಿಯೋದಲ್ಲೇ ಬರ್ತೀರಾ ಬಿಡಿ. ಫೋಟೋ ತಾನೇ ತೆಗಿಯೋಣ ಈಗ ಮಾಡ್ಕೊಂಡ್ರೆ ನೀವೆಲ್ಲ ಕ್ಲೀನಾಗಿ ಹಾಯ್ ಮಾಡಿ. ಹಾಯ್ ಮಾತಾಡ್ಬೇಕಲ್ಲ ಈಗ ಹಾಯ್ ಮಾಡಿ. ಇಷ್ಟೋ ತನಕ ವಿಡಿಯೋದಾಗ ಕಾಣ್ತಿಲ್ಲ ಅಂದ್ರು ವಿಡಿಯೋದಲ್ಲಿ ತೋರ್ಸೋದ್ರೆ ಪರವಾಗಿಲ್ಲ. ಭಯ್ಯ मोनालिसा कहाँ है भैया? मुंबई क्यों? इलिगे ताने ಬಂದಿದ್ದವಳು. तो इधर के शी आता ना मोनालिसा ಯಾಕೆ नहीं थी? छत्तीसगढ़ में वो ಮಣಿಮಾರ ಕಿಲ್ಲೆಲ್ಲ ಬಂದಿದ್ದು. ಏನು ಏನಂತಾರೆ ಮಣಿ ಹಿಂದಿಲಿ ಮಾಲಾ ಬೆಚ್ಚರೆ. ಅದನ್ನ ಸೇಲ್ ಮಾಡಕ್ಕೆ ಅವಳೇ ಅದನ್ನೇ ಬಂದಿದ್ದು. माला बिक रही आई थी ना. हाँ माला बेचने की ಅದೇ ಮಣಿ ಮಾರಕ್ಕೆ ಬಂದ್ಬಿಟ್ಟು ಎಲ್ಲ ಕಳಿಸ್ಬಿಟ್ರಿ ನೀವು. ನಾವು ಅವಳಿದಾಳೆ ಅಂತ ಬಂದಿದ್ದು. माला बेचते सीधा दूसरे को माला पहना रही है. ಓ ಮಜಾ ಏನು ಅಂದರೆ ಅವ್ರೇನು ಹೇಳಿದ್ರು ಅಂತ ನನಗೆ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಯಿತು. ಫೈನಲ್ಲಿ ನದಿ ಹತ್ರ ಬಂದು ಇವಾಗ ಬೋಟ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮವರು ಬಿಟ್ಟು ಮುಂದಕ್ಕೆ ಹೋಗ್ತಿದ್ದಾರೆ. ಹಾಯ್ ಅಂತೆ. ಆಟೋ ಹಿಂದಕ್ಕೆ ಬಿಟ್ಬಿಡ್ತಾರೆ. ಹುಷಾರಾಗಿರ್ಬೇಕು ಅಣ್ಣ. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಮಗ. ಪುಣ್ಯ ಮಾಡ್ಕೊಳಕ್ಕೆ ಹೋಗಿ ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಲ್ವಾ? ಜನ ಅಂತೂ ಪೀತಿ ಅಂತಿದ್ದಾರೆ. ಎಲ್ಲಿ ನೋಡಿದರೂ ಅಲ್ಲಿ ಜನವೂ ಜನ. ಆ ಕಡೆ ಈ ಕಡೆ ಆ ಕಡೆ. ವಿಡಿಯೋ ಕಾಲಲ್ಲೆಲ್ಲ ಹಿಂಗೆ ತೋರಿಸ್ತಿಲ್ಲ ನಿನ್ಗೇನು ಅನ್ಸಲ್ವಾ? ನೋಡ್ರಿ ಎಷ್ಟು ಜನ. ನಡೆದಷ್ಟು ಕಾಲು ನೋವ್ತದೆ, ನೋಡಿದಷ್ಟು ಕಣ್ಣು ನೋವ್ತದೆ, ಅಷ್ಟು ಜನ. ಎಷ್ಟು ಜನ ಅಂದರೆ ಪಾಪ ತೊಳ್ಕೊಳಕ್ ಬಂದವ್ರೆ. ಅಂದರೆ ಭೂಮಿ ಮೇಲೆ ಇರೋರೆಲ್ಲ ಪಾಪ ಮಾಡಿರೋರೇನಾ? ಇನ್ಕ್ಲೂಡಿಂಗ್ ಮೀ. ನಾವು ಪಾಪ ಮಾಡಿದ್ದೀವಿ. ಜನವೋ ಜನ. ಬೋಟ್ ಅಂತೂ ಸಿಗ್ತಾ ಇಲ್ಲ. 2000 3000 ಬೋಟ್ಗಲ್ಲ, ತಲೆಗೆ ಒಂದು ತಲೆಗೆ. ನಾನು ಹೇಳ್ತಾ ಇದ್ದೀನಿ ನಮಗೆ ತಲೆ ಇಲ್ಲ, ಹಂಗೆ ಕರ್ಕೊಂಡೋಗ್ರಿ ಅಂತ. ಯಾರು ಬಿಡ್ತಾ ಇಲ್ಲ. ಫೈನಲಿ 1000 ರೂಪಾಯಿಗೆ ಬೋಟ್ ಸಿಕ್ತು. ಆಮೇಲೆ ಇನ್ನೊಂದು, ಇಲ್ಲಿಂದ ನೀವು ನೀರು ತೊಗೊಂಡೋಗ್ತೀರ ಮನೆಗೆ ಅಂದರೆ ಮನೆಯಿಂದನೇ ವಾಟರ್ ಬಾಟ್ಲನ್ನು ತಂದುಬಿಡ್ರಿ. ಖಾಲಿ ಬಾಟ್ಲು 100 ರೂಪಾಯಿ ಅಂತೆ. 100. ನಿಮ್ಗೇನು ಹೊಟ್ಟೆವ್ರಿ ನನ್ನ ಮೇಲೆ? ಜನಸಾಗರ ಗುರು. ಬೋಟ್ ಒಳಗಡೆ ಬಂದಿದ್ದಾಯಿತು. ಯಾವ ಪೊಸಿಷನಲ್ಲಿ ಕೂತಿದ್ದೀನಿ ನೋಡಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ಆ ಬಾಯು ಸ್ವಲ್ಪ ಸೋಂಬೇರಿ. ಹಂಗೆ ಈಗಿಡ್ಬೋದು, ಅವಾಗ ಇಡಂಗಿಲ್ಲ. ಅದೇ ಯಾವುದೋ ಬೋಟ್ಗೆ ಇಂಪ್ಯಾಕ್ಟ್ ಆಗೋ ಟೈಮಲ್ಲಿ ಇಡಬಾರ್ದು. ನೀವು ಧುಮ್ಕಿ. ಸೊ ಇವಾಗ ಹೋಗ್ಬಿಟ್ಟು ಜಳಕ ಮಾಡಿ.
ಫೈನಲಿ ಪಾಯಗ್ರಾದಲ್ಲಿ ಸಂಗಮ ನೀರಿನಲ್ಲಿ ಮುಳುಗಿ ನಮ್ಮ ಪಾಪವನ್ನು ಪರಿಹಾರ ಮಾಡ್ಕೊಂಡಿದ್ದೀವಿ. ಒಳ್ಳೇದಾಗಲಿ ಎಲ್ಲರಿಗೂ, ನಮಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಸ್ಟಾರ್ಟಿಂಗಿಂದ ನಿಮ್ಮ ತಂಗಿ ಅಕ್ಕ ಯಾರಾಯ್ತು ಅಂದರೆ ಅಣ್ಣ ತಮ್ಮಂದಿದ್ರೆ ಎಲ್ಲ ಚೆನ್ನಾಗಿತ್ತು. ಅವ್ರು ಬರೋಕ್ಕಾಗಲಿಲ್ಲ. ಅವ್ರು ಬರೋವಾಗ ನೀವು ಒಂದು ಸಾರಿ ಮುಳುಗ್ಬಿಟ್ಟು ಅವ್ರು ಒಳ್ಳೇದಾಗಿದ್ದು ಅಂದರೆ ಅವ್ರ ಹೆಸರು ಹೇಳ್ಬಿಟ್ಟು ಒಳ್ಳೇದಾಗಲಿ ಅಂತ ಮುಳುಗ್ಬೇಕು. ಕೇಳಿಸ್ಕೊಂಡ್ರಲ್ಲ, ಈಗ ಶುರು ಮಾಡಬೇಕು. ಒಳ್ಳೇದಾಗಲಿ. ನನ್ನ ವಿಡಿಯೋ ನೋಡ್ತಿರೋರ್ಗೂ ಒಳ್ಳೇದಾಗಲಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ, ನಮ್ಮ ಮನೆ ಇರೋರ್ಗೆಲ್ಲರಿಗೂ ಒಳ್ಳೇದಾಗಲಿ. ಕೃಷ್ಣಪ್ಪ ಅವ್ರಿಗೂ ಒಳ್ಳೇದಾಗಲಿ. ಸೌಭಾಗ್ಯ ಅವ್ರಿಗೂ ಒಳ್ಳೇದಾಗಲಿ. ಚೆನ್ನಮ್ಮ ಅವ್ರಿಗೂ ಒಳ್ಳೇದಾಗಲಿ. ಸಹ ಕುಟುಂಬ, ಫೈನಲಿ ಮಹಾಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದ ಸ್ನಾನವಾಯಿತು. ಬ್ಯಾಕ್ ಟು ಮನೆ. ಸುಸ್ತಾಗ್ಬಿಡುತ್ತೆ ನಡೆದು. ಫೈನಲಿ ನಮ್ಮ ಕರ್ನಾಟಕಕ್ಕೆ ನಾವು ರೀಚ್ ಆದ್ವಿ. ಈಗ ನಾವು ಟೋಲಲ್ಲಿದ್ದೀವಿ. ಜೈ ಕನ್ನಡಿಗ ಆ್ಯಂಡ್ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಕನ್ನಡಿಗ. ಯಾರು ಅಲ್ಲ, ನಾವೆಲ್ಲರೂ ಕನ್ನಡಿಗರೇ. ಫೈನಲಿ ಡ್ರಾಪ್ ಆಯಿತು. ಸೊ ಇನ್ನು ನಾವು ನಮ್ಮ ಮನೆಗೆ ತೆರಳುವ ಸಮಯ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಫಾರ್ ಮೋರ್ ಎಂಟರ್ಟೈನ್ಮೆಂಟ್ ಬೆಲ್ಲೈಕನ್. ಸಿಗೋಣ. ಕುಡ್ದಿರೋ ಥರ ಕಾಣಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ, ನಿದ್ದೆ ಮಾಡಿಲ್ಲ. ಗಂಟೆ ಯೂಟ್ಯೂಬಲ್ಲಿ ಮಾತ್ರ ಬಾರಿಸ್ಬೇಕು, ಆಯಿತಾ? ಗುಡ್ ಬಾಯ್, ಸಿಗೋಣ.